ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ಒಂದೂವರೆ ತಿಂಗಳಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಒಂದು ಕರೆಕ್ಷನ್ಸ್ ಮೋಡಲ್ಲಿದೆ. ಮಾರ್ಕೆಟ್ ತುಂಬ ಒಲ್ಲಟಲ್ಲಿದೆ. ಯಾರು ಒಂದು 4-5 ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ನಿಮ್ಮ ಪ್ರಾಫಿಟಲ್ಲಿರುವಂಥ ಪೋರ್ಟ್ಫೋಲಿಯೋ ಇವಾಗ ನಿಧಾನವಾಗಿ ನಿಮ್ಮ ಪ್ರಾಫಿಟ್ ರೆಡ್ಯೂಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಯಾರು ಲಾಸ್ಟ್ 1 ಇಯರಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ಆಲ್ ನಿಮ್ಮ ಪೋರ್ಟ್ಫೋಲಿಯೋ ಇವಾಗ ನೆಗೆಟಿವ್ ಬಂದಿದೆ. ಸ್ನೇಹಿತರೆ, ಇನ್ನು ಮಾರ್ಕೆಟ್ ಕರೆಕ್ಷನ್ಸ್ ಆಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಸೊ US ಅದು ಟ್ರೇಡ್ ಪಾಲಿಸೀಸ್ ಇರ್ಬೋದು, ಜಿಯೋ ಪೊಲಿಟಿಕಲ್ ಟೆನ್ಷನ್ ಇರ್ಬೋದು, ಪ್ಲಸ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನು ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಆ ಎಲ್ಲ ಕಾರಣಗಳಿಂದ ಸದ್ಯಕ್ಕೆ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿದೆ. ಸ್ನೇಹಿತರೆ, ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನ ಹಿಸ್ಟ್ರಿಯನ್ನು ನೋಡಿದಾಗ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿರೋದು ಇದೇ ಮೊದಲೇನಲ್ಲ. ಅನೇಕ ಸಲ ಮಾರ್ಕೆಟ್ ಕರೆಕ್ಷನ್ಸ್ ಆಗಿದೆ, ವಾಪಸ್ ಬೌನ್ಸ್ ಬ್ಯಾಕ್ ಆಗಿದೆ. ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಡೋದಾದರೆ, 1992ನಲ್ಲಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಆದಾಗ ಮಾರ್ಕೆಟ್ 60% ಕರೆಕ್ಷನ್ ಆಗಿತ್ತು. 60% ಕರೆಕ್ಷನ್ ಆದಂಥ ಮಾರ್ಕೆಟು ವಾಪಸ್ ಬೌನ್ಸ್ ಬ್ಯಾಕ್ ಆಗಿ ಇನ್ವೆಸ್ಟರ್ಸ್ಗೆ ದೊಡ್ಡ ಮಟ್ಟದ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿತ್ತು. 2000 ಇಸ್ವಿನಲ್ಲಿ ಬಿಕಾಸ್ ಆಫ್ .com ಬಬಲ್ ಮಾರ್ಕೆಟು ಹತ್ರ 50% ಕರೆಕ್ಷನ್ ಆಗಿತ್ತು. ಕರೆಕ್ಷನ್ ಆದಂಥ ಮಾರ್ಕೆಟು ರಿಕವರ್ ಆಗಿ ಇನ್ವೆಸ್ಟರ್ಸ್ಗೆ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿತ್ತು. 2008ರಲ್ಲಿ ಮಾರ್ಕೆಟು 60% ಕರೆಕ್ಷನ್ ಆಗಿತ್ತು. ಅವಾಗಲೂ ಕೂಡ ಮಾರ್ಕೆಟು ರಿಕವರ್ ಆಗಿ ಇನ್ವೆಸ್ಟರ್ಸ್ಗೆ ದೊಡ್ಡ ಮಟ್ಟದ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಿಕೊಟ್ಟಿತ್ತು. 2020ರಲ್ಲಿ ಬಿಕಾಸ್ ಆಫ್ ಕೋವಿಡ್ ಮಾರ್ಕೆಟು 40% ಕರೆಕ್ಷನ್ ಆಗಿತ್ತು. ಸ್ನೇಹಿತರೆ, ಇವಾಗೇನು ಸದ್ಯಕ್ಕೆ ಮಾರ್ಕೆಟ್ ಕರೆಕ್ಷನ್ಸ್ ಆಗ್ತಿದೆ. ಇವಾಗಲೂ ಕೂಡ ಮಾರ್ಕೆಟು ಕರೆಕ್ಷನ್ ಆಗ್ತಿರುವಂಥ ಮಾರ್ಕೆಟು ಒಂದು ಕಡೆ ಸಪೋರ್ಟ್ ತಗೊಂಡ್ಬಿಟ್ಟು ಬೌನ್ಸ್ ಬ್ಯಾಕ್ ಆಗುತ್ತೆ. ಇನ್ವೆಸ್ಟರ್ಸ್ಗೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಅನ್ನ ಕ್ರಿಯೇಟ್ ಮಾಡೇ ಕೊಡುತ್ತೆ. ಸ್ನೇಹಿತರೆ, ಇನ್ನು ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ಗಳನ್ನ ನಾವು ನೋಡೋದಾದ್ರೆ, ಸದ್ಯಕ್ಕೆ ನಿಫ್ಟಿ ಬಂದ್ಬಿಟ್ಟು 23,000 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ವಲ್ಪ ದಿನದಿಂದ ನಾವು ಅಬ್ಸರ್ವ್ ಮಾಡಿದ್ರೆ 23,000 ಲೆವೆಲ್ ಅಲ್ಲಿ ನಿಫ್ಟಿ ಒಂದು ಸ್ಟ್ರಾಂಗ್ ಸಪೋರ್ಟ್ ತಗೊಂಡ್ಬಿಟ್ಟು ಹತ್ರ 25,000 ಲೆವೆಲ್ ವರೆಗೂ ಹೋಗಿತ್ತು. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿಂದ ಮತ್ತೆ ಕರೆಕ್ಷನ್ ಆದಂಥ ಮಾರ್ಕೆಟು ಅಗೇನ್ 23,000 ಲೆವೆಲ್ ವರೆಗೂ ಬಂದಿತ್ತು. ಇಲ್ಲಿ ಮತ್ತೆ ಮಾರ್ಕೆಟ್ ಸಪೋರ್ಟ್ ತಗೊಂಡ್ಬಿಟ್ಟು ಮತ್ತೆ ಮೇಲೆ ಹೋಗಿತ್ತು. ಸೊ ಸದ್ಯಕ್ಕೆ ಏನಾಗ್ತಿದೆ ಅಂತಂದ್ರೆ, ನಿಫ್ಟಿ 24,000 ಲೆವೆಲಿಂದ ಕರೆಕ್ಷನ್ ಆಗಿಬಿಟ್ಟು 23,000 ಲೆವೆಲ್ ಅಲ್ಲಿ ಲಾಸ್ಟ್ ಒಂದು 2-3 ದಿನದಿಂದ ಮಾರ್ಕೆಟ್ ಇದೇ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ವೇಳೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ ಸಪೋರ್ಟ್ ತಗೊಂತು ಅಂತಂದ್ರೆ ಅಗೇನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ 24,000 ಲೆವೆಲ್ ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಆ ಕಾರಣದಿಂದಾಗಿ ಕರೆಕ್ಷನ್ಸ್ ಆಗೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳೋದ್ರ ಬದಲಾಗಿ ಯು ಕ್ಯಾನ್ ಯುಟಿಲೈಸ್ ದಿಸ್ ಕರೆಕ್ಷನ್ ಆಸ್ ಅ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಥ್ಯಾಂಕ್ ಯು ಸೊ ಮಚ್.